ಮಾತಾಡಿ. ಒಂದೇ ನಿಮಿಷ. ಅಲ್ಲ ಯಾಕೆ ಇಲ್ಲಿ ಏನಾಗ್ತದೆ ಇಲ್ಲಿ? ನೀರು ಇಷ್ಟೊತ್ತಿಗೆ ಮುಗಿದ ಹೋಗ್ತದೆ. ಅಲ್ಲ ಮಂತ್ರಿಗಳ ಈಗ ನಾವು ನೀರು ಟ್ರಾನ್ಸ್ಪೋರ್ಟ್ ಮಾಡೋಕ್ಕಿಂತ ನಮ್ಮ ಸ್ಟಾಮ್ ವಾಟರ್ ಡ್ರೈನ್ದಲ್ಲಿ ಆಫ್ಟರ್ ಎವ್ರಿ 10 ಮೀಟರ್ ವಿ ಕ್ಯಾನ್ ಹ್ಯಾವ್ ರಿಚಾರ್ಜ್. ಐಡಿಯಾ ತುಂಬದು ಆಗ್ಬೇಕಲ್ಲ. ವೆಂಕಟೇಶ್ವರ ರೆಡ್ಡಿ, NS ಬಸವರಾಜ್, ಮಾನ್ಯ ಅಧ್ಯಕ್ಷರೇ, KC ವ್ಯಾಲಿ ಪ್ರಾಜೆಕ್ಟ್ ಆ ಯೋಜನೆಯನ್ನು ನಾನು ಸ್ವಾಗತ ಮಾಡ್ತೇನೆ. ಓಕೆ. ಆದರೆ ನಮ್ಮ ಮಾನ್ಯ ಸಚಿವರು ಕೊಟ್ಟಿರುವ ಉತ್ತರಗಳು ಸಮರ್ಪಕವಾಗಿಲ್ಲ. ಓಕೆ. ಬೇಸಿಕಲಿ ನಮ್ಮ ಕ್ಷೇತ್ರದಲ್ಲಿ ಅಂದರೆ ನನ್ನ ಕಾನ್ಸ್ಟಿಟ್ಯೂನ್ಸಿ ಶ್ರೀನಿವಾಸಪುರ ತಾಲ್ಲೂಕಲ್ಲಿ ಇದುವರೆಗೂ ಒಂದು ಕೆರೆ ಕೂಡ ತುಂಬಿಲ್ಲ. ಬರೀ ಪೈಪ್ಲೈನ್ ಮಾತ್ರ ಹಾಕಿದ್ದಾರೆ. ಸಾವಿರಾರು ಕೋಟಿ ಯೋಜನೆಯಲ್ಲಿ ಎಲ್ಲ ಪೈಪ್ಲೈನೇ ಕಾಣಿಸುತ್ತೆ. ಎಲ್ಲಿ ಕೂಡ ಒಂದು ಕೆರೆ ಅವ್ರು ಬರಲಿ ನಾಳೆ ನನ್ನ ಜೊತೆಯಲ್ಲಿ. ಆಯಿತು. ಒಂದು ಕೆರೆಯಲ್ಲಿ ಕೂಡ ನೀರಿಲ್ಲ. ಬಹಳ ದುರುಪಯೋಗ ಆಗ್ತಾ ಇದೆ ಈ ಸ್ಕೀಮು. ಒಳ್ಳೆ ಸ್ಕೀಮು. ಇಸ್ರೇಲು ಟೆಕ್ನಾಲಜಿ ಬಳಕೆ ಮಾಡ್ಕೊಂಡು ಬಹಳ ಚೆನ್ನಾಗಿ ಮಾಡಿದ್ದಾರೆ ಆ ಸ್ಕೀಮು. 3 ಯೋಜನೆಯಲ್ಲಿ ಶುದ್ಧೀಕರಣ ಮಾಡಿದರೆ ಮಾತ್ರ ಈ ಯೋಜನೆ ಸಕ್ಸಸ್ ಆಗುತ್ತೆ. ಅಷ್ಟೇ ಅಲ್ಲ, ನಮ್ಮ ಜಿಲ್ಲೆಗೆ ಇವತ್ತು 430 MLT ಬರಬೇಕು. ಇವತ್ತು 200 ಚಿಲ್ಲರೆ ಬರ್ತಾ ಇರೋದು. ಅದು ಸರಿಯಾಗಿ ಬರ್ತಾ ಇಲ್ಲ. ಆ ನೀರಿನಿಂದ ಭಾರಿ ತೊಂದರೆಗಳಾಗ್ತಾ ಇದೆ. ಎಲ್ಲ 2 ಫೇಸಲ್ಲಿ ಕೂಡ ನೀರು ಶುದ್ಧೀಕರಣ ಆಗ್ತಾ ಇಲ್ಲ. 2 ಫೇಸಲ್ಲಿ ಕೂಡ ನೀರು ಶುದ್ಧೀಕರಣ ಆಗ್ತಾ ಇಲ್ಲ. ಆದ್ದರಿಂದ ತತ್ಕ್ಷಣ ಥರ್ಡ್ ಸ್ಟೇಜಲ್ಲಿ ಕೂಡ ಅದನ್ನು ಶುದ್ಧೀಕರಣ ಮಾಡಿ ಕೊಟ್ಟರೆ ರೈತರಿಗೆ ಅನುಕೂಲ ಆಗುತ್ತೆ. ಅವರು ಬೆಳೆಯುವ ಒಂದು ಬೆಳೆಗಳಿಗೆ ಮತ್ತು ವಾಟರ್ ಟೇಬಲ್ ಇನ್ಕ್ರೀಸ್ ಆಗಬೇಕಾದ್ರೆ ಅದು ಕೂಡ ಆ ಯೋಜನೆಗೂ ಕೂಡ ಅನುಕೂಲ ಆಗುತ್ತೆ. ಇವಾಗ ನಮ್ಮ ತಾಲ್ಲೂಕಲ್ಲಿ ಟೋಟಲಾಗಿ 1 ಕೆರೆಗೂ ಕೂಡ ಬಂದಿಲ್ಲ ನೀರು. ಕೇಳಿ, ಇವಾಗ ಉತ್ತರ ಕೊಡಿ. ಒಂದು ಕೆರೆಗೂ ಕೊಟ್ಟಿಲ್ಲ. ಅದಕ್ಕೋಸ್ಕರ ನಾನು ಇವತ್ತು ನೋಡಿ ಬೆಂಗಳೂರಿಗೆ ಕೋಲಾರಿಂದ ಇವತ್ತು ನಮ್ಮ ಕೋಲಾರಕ್ಕೆ ಮೊದಲು ನೀರು ಹರಿದು ಬಂದಾಗ ಸಂಭ್ರಮ ಇತ್ತು, ಜನ ಆಚರಣೆ ಮಾಡ್ತಾಯಿದ್ರು. ಇವತ್ತು ಆ ಸಂಭ್ರಮ ಇಲ್ಲ. ಯಾಕಂದರೆ ನೀರಿನಲ್ಲಿ ಬರುವ ವಾಸನೆ ಮತ್ತು ಈ ನೀರಿನಿಂದ ಆರೋಗ್ಯ ಸಮಸ್ಯೆ, ಕೆರೆ ಮತ್ತು ಕಾಲುವೆ ಸೊಳ್ಳೆ ಸಮಸ್ಯೆ, ಇವೆಲ್ಲ ಕೂಡ ಸಮಸ್ಯೆಗಳಿದೆ. ಆದ್ದರಿಂದ ಈ 3ನೇ ಸ್ಟೇಜಲ್ಲಿ ಥರ್ಡ್ ಫೇಸಲ್ಲಿ ಶುದ್ಧೀಕರಣ ಏನು ಇವತ್ತು ಇಸ್ರೇಲ್ ಟೆಕ್ನಾಲಜಿ ಇದೆ, ಅದನ್ನು ಬಳಸ್ಕೊಂಡು ಮಾಡಿದರೆ ಈ ಯೋಜನೆ ಬಹಳ ಅನುಕೂಲ, ಒಳ್ಳೆಯ ಯೋಜನೆ. ನಾನು ಅಪ್ರಿಷಿಯೇಟ್ ಮಾಡ್ತೇನೆ, ನಾನು ಸ್ವಾಗತ ಮಾಡ್ತೇನೆ. ದಯಮಾಡಿ ಈ ಯೋಜನೆಯನ್ನು ಸದ್ಬಳಕೆ. ಇವತ್ತು ಏನು ದುರುಪಯೋಗ ಆಗಿದೆ, ನಾನು ಒಂದು ಹೈ ಲೆವೆಲ್ ಕಮಿಟಿ ಇಂದ ಎನ್ಕ್ವೈರಿ ಆಗಬೇಕಿದು. ಹೆಚ್ಚಿನ ಒಂದು ದುಡ್ಡು ಇದರಲ್ಲಿ ದುರುಪಯೋಗ ಆಗಿದೆ. ಹೈ ಲೆವೆಲ್ ಕಮಿಟಿಯಿಂದ ಎನ್ಕ್ವೈರಿ ಆಗಲಿ ಮಂತ್ರಿ ಅವರೇ. ಯಾಕಂದ್ರೆ ಬರೀ ಪೈಪ್ಲೈನ್ ಮಾತ್ರ ಹಾಕಿದ್ದಾರೆ, ಇಲ್ಲಿ ಕೂಡ ನೀರು ನೋಡ್ತಾ ಇಲ್ಲ. ಆಯ್ತು, ಓಕೆ, ಉತ್ತರ ಕೊಡ್ತಾರೆ. ಸನ್ಮಾನ್ಯ ಅಧ್ಯಕ್ಷರೇ, ನಮ್ಮ ಸನ್ಮಾನ್ಯ ಸದಸ್ಯರು 5 ವಿಷಯಗಳನ್ನು ಕೇಳಿದ್ದಾರೆ. 5 ವಿಷಯಗಳ ಬಗ್ಗೆ ಭಾಳ ವಿವರವಾಗಿ ಕೊಟ್ಟಿದ್ದೀವಿ. ಅವ್ರಿಗೇನು ಶ್ರೀನಿವಾಸಪುರ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಕೆರೆಗಳು ತುಂಬಿಲ್ಲ, ನೀರು ತಾಲೂಕಲ್ಲಿ ಇದರಲ್ಲಿ ಒಟ್ಟಾರೆ ಯೋಜನೆ ಮಾಡಬೇಕಾದ್ರೆ 1280 ಕೋಟಿಯಷ್ಟು ಈ ಯೋಜನೆಗೆ ಖರ್ಚಾಗಿದೆ. ಅದ್ರ ಜೊತೆಯಲ್ಲಿ 146 ಕೆರೆಗಳು ತುಂಬಬೇಕಂತೇಳಿ ಫಸ್ಟ್ ಸ್ಟೇಜ್ನಲ್ಲಿ ಪ್ರಾರಂಭ ಮಾಡಿದರು. ಅದು ಶ್ರೀನಿವಾಸಪುರಕ್ಕೆ ಹೋಗಬೇಕಾದ್ರೆ 70 ಕೆರೆಗೆ ನೀರು ಹೋಗಬೇಕು. ನಮ್ಮ ಇದರ ಪ್ರಕಾರ 19 ಕೆರೆಗೆ ನೀರು ಹರಿಸಲಾಗಿದೆ. ಇವತ್ತೇನೆಂದರೆ ಇದೆಲ್ಲ BWSSBಲಿಂದ ಟ್ರೀಟ್ಮೆಂಟ್ 2 ಟ್ರೀಟ್ಮೆಂಟ್ ಮಾಡಿ ಮೈನ್ ಇರಿಗೇಷನ್ ಕೊಡ್ತಾರೆ. ನಾವು ಅವರು ಸಪ್ಲೈ ಮಾಡಿರ್ತಕ್ಕಂಥದ್ದು 440 MLD ನಮಗೆ ಕೊಡಬೇಕಾಗಿತ್ತು. ಇವತ್ತು ಕೇವಲ ಅವರು ಕೊಡ್ತಕ್ಕಂಥದ್ದು 240 ಮಾತ್ರ ಬರ್ತಾಯಿದೆ. ಅದಕ್ಕೆ ಕಾರಣ ಏನಂತೇಳಿ ಈಗಾಗಲೇ ಸನ್ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು 2 ಬಾರಿಗೆ ಮೀಟಿಂಗ್ ಕರೆದು BWSSನವ್ರಿಗೆ ಅವರು ಕಟ್ಟುನಿಟ್ಟಾದಂಥ ನಿರ್ದೇಶನ ಕೊಟ್ಟಿದ್ದಾರೆ. ಅವ್ರಿಗೆ 440 MLD ನೀರು ಕೊಡಲೇಬೇಕು. ನಾವು ಏನು ಆಶ್ವಾಸನೆ ಕೊಟ್ಟಿದ್ದೀವಿ KC ವ್ಯಾಲಿಯಲ್ಲಿ ಅಷ್ಟು ನೀರು ಅವ್ರಿಗೆ ಕೊಡಬೇಕು ಅಂತ ಹೇಳ್ತೇಳಿ ಅವರೀಗ STPಗಳನ್ನು ಹೊಸದಾಗಿ ಕನ್ಸ್ಟ್ರಕ್ಷನ್ ಮಾಡ್ತಾಯಿದ್ದಾರೆ.
ಇನ್ನೊಂದು ಕೆಲವರು ರಿಪೇರಿ ಮಾಡ್ತಾಯಿದ್ದಾರೆ. ಆದಷ್ಟು ತೀವ್ರದಲ್ಲಿ ಅದನ್ನು ಕಂಪ್ಲೀಟ್ BWSನವ್ರು ಮಾಡಿ ನಮಗೆ 440 MLD ಅವ್ರು ನೀರು ಕೊಟ್ಟಾಗ ನಾವು ಅವ್ರಿಗೆ ಕೇಳಿರ್ತಕ್ಕಂಥ ರೀತಿಯಲ್ಲಿ ಪರಿಪೂರ್ಣವಾಗಿ 146 ಕೆರೆಗಳಿಗೂ ನಾವು ನೀರು ಒದಗಿಸ್ಲಿಕ್ಕೆ ಸಾಧ್ಯ ಆಗ್ತದೆ. ಯಾವ್ಯಾವ ಅಂದರೆ 3 STPಗಳನ್ನ ಅವ್ರಿಗೆ ಉತ್ತರ ಕೊಟ್ಟಿನಿ, ಎಲ್ಲಿಂದ ಎಷ್ಟು ಬರಬೇಕು ಎಷ್ಟು ಬರ್ತಾಯಿದೆ ಅಂತೇಳಿ 240 MLD ಬರ್ತಕ್ಕಂಥ ಹೇಳಿದ್ವಿ. ಹಾಗಾಗಿ ಕೆಲವು ಕೆರೆಗಳಲ್ಲಿ ಎಕ್ಸ್ಪೆಕ್ಟ್ ಮಾಡಿದಂಗೆ ನೀರು ಹರಿಸಲಿಕ್ಕೆ ಆಗಲಿಲ್ಲ. ಮಂತ್ರಿ ಯಾವ ಸಿಂಪಲ್ ಪ್ರಶ್ನೆ, ಶ್ರೀನಿವಾಸಪುರ ತಾಲೂಕಿಗೆ ಈ ನೀರು ಬರ್ತದ, ಅದು ಯಾವಾಗ ಬರ್ತದೆ ಅಂತ ಹೇಳಿ ಅಷ್ಟೇ. ಆಯ್ತು ಸರ್, ಈಗ ಆ STPಗಳನ್ನ BWSS ಕಂಪ್ಲೀಟ್ ಆದ ಕೂಡಲೇ ವರ್ಕು 440 MLD ಕೊಡಲಿಕ್ಕೆ ಅವರು ಆಸ್ವಾದನೆ ಕೊಟ್ಟಿದ್ದಾರೆ. ಬಂದ ಕೂಡಲೇ ಅವ್ರಿಗೆ ಪರಿಪೂರ್ಣವಾಗಿ 60% ನೀರು ಕೊಡ್ತೀವಿ. ಎರಡನೇದು ಅವ್ರು ಥರ್ಡ್ ಟ್ರೀಟ್ಮೆಂಟ್ ಬೇಕು ಮಾಡ್ತಾರೆ, ಮತ್ತು ಅಲ್ಲಿ ಇರ್ತಕ್ಕಂಥದ್ದು ಜನರಿಗೆ ಕ್ರಾಪ್ಸ್ಗೆ ಭಾಳ ತೊಂದರೆ ಆಗ್ತದೆ ಅಂತಾರೆ. ಈ ರಿಪೋರ್ಟ್ಸ್ ಇದೆ ನಿಮಗೆ ಗೌರ್ಮೆಂಟ್ ಆಫ್ ಇಂಡಿಯಾದಿಂದ ರೆಗ್ಯುಲರ್ ಆಗಿ ಎವ್ರಿ ಡೇ STPಗಳ ಹತ್ರ ರಿಪೋರ್ಟ್ ಮಾಡಿ ಏನೇನು ಬಂದಿದೆ ಕ್ಲಿಯರಾಗಿ ಅವರು ರಿಪೋರ್ಟ್ಸ್ ಕೊಡ್ತಾ ಇದ್ದಾರೆ. ಡೈಲಿ, ವೀಕ್ಲಿ, ಮಂತ್ಲಿ, ಕ್ವಾರ್ಟರ್ಲಿ IASC ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಇವರಿಂದ ಕಂಪ್ಲೀಟ್ ರಿಪೋರ್ಟ್ ಬರ್ತಾಯಿದೆ, NGTಲಿಂದ ರಿಪೋರ್ಟ್ ಬರ್ತಾಯಿದೆ. ಈ ರಿಪೋರ್ಟ್ಗಳಿಗೆ ಯಾವುದೇ ತೊಂದರೆ ಇಲ್ಲ ಅಂತೇಳಿ ಕ್ಲಿಯರಾಗಿ ಅವರು ರಿಪೋರ್ಟ್ಸ್ ಇದೆ. ನಮಗೆ ಬೇಕಾದ್ರೆ ಒಂದು ಕಾಪಿ ಕಳಿಸ್ತೇನೆ, ಮತ್ತು ಅದ್ರ ಜೊತೆಯಲ್ಲಿ ತಾವು ಹೇಳಿದ್ರಿ ಬಂದು ನೋಡಿ ಅಂತ. ಆದರೆ ನಾನು ಈಗಾಗಲೇ 2 ಬಾರಿಗೆ ಎಲ್ಲ ಕಡೆ ಹೋಗಿ ಬಂದಿದ್ದೀನಿ. 3ನೇ ಬಾರಿಗೆ ನಿಮ್ಮ ಆ ಭಾಗದೆಲ್ಲ ಶಾಸಕರನ್ನು ಕರ್ಕೊಂಡು ಬಂದು ಅಲ್ಲಿ ಮೀಟಿಂಗ್ ಮಾಡಿ, ಇಲ್ಲಿನ ಮುಖ್ಯಮಂತ್ರಿಗಳೇ 2 ಮೀಟಿಂಗ್ ಮಾಡಿದ್ದಾರೆ, ಮಾಡಿ ಎಲ್ಲರಿಗೂ ನಿರ್ದೇಶನ ಕೊಟ್ಟಿದ್ದಾರೆ. ಆ 440 MLD ಬಂದರೆ ನಿಮ್ಮ ಸಮಸ್ಯೆ ಬಗೆಹರ್ತದೆ. ಇದರಿಂದ ತಾವೇನು ಹೇಳಿದಿರಿ ತೊಂದರೆ ಆಗ್ತಾಯಿದೆ ಕ್ರಾಪ್ಸ್ಗೆ ಅಂದರೆ ಆ ರೀತಿಯಾದಂಥ ಪ್ರಶ್ನೆ ಇಲ್ಲ. ಇವತ್ತು ಮೇನುಗಳು ಸಹಿತ ಅಲ್ಲಿ ನಾವು ಕಲ್ಕತ್ತಾ ಕಳಿಸಿ 48 hours ಆದಮೇಲೆ ಅದು ರಿಪೋರ್ಟ್ ಸಹಿತ ತರಿಸಿವಿ. ಎಲ್ಲ ರಿಪೋರ್ಟ್ಸ್ ನಮ್ಮ ಹತ್ರ ಇದೆ. ನಾನು ಹೇಳ್ತೇನೆ, ಆಯಿತು, ಇದನ್ನು ಥರ್ಡ್ ಸ್ಟೇಜು ಶುದ್ಧೀಕರಣ ಮಾಡುವವರೆಗೂ ದಯಮಾಡಿ ನಾನು ವಿನಂತಿ ಮಾಡ್ಕೊಳ್ತೇನೆ, ಈ ನೀರನ್ನು ತಾವು ಸ್ಟಾಪ್ ಮಾಡಿ ಜನರ ಒಂದು ಹಿತದೃಷ್ಟಿಯಿಂದ ಮತ್ತು ಆರೋಗ್ಯದ ಅವ್ರ ಮೇಲೆ ಬೀಳುವ ಆರೋಗ್ಯದ ಪರಿಣಾಮದ ಮೇಲೆ ದಯಮಾಡಿ ನಿಲ್ಲಿಸಬೇಕು ಅಂತ ಅಧ್ಯಕ್ಷರೇ. ಆ ರೀತಿಯಾದ ಪರಿಸ್ಥಿತಿ ಬರೋದಿಲ್ಲ. ಜನರು ನಾವು ಅಲ್ಲಿ ಹೋದಾಗ ಪ್ರತಿಯೊಬ್ಬರು ಹೇಳ್ತಾರೆ ಈ ಕೊಡ್ತಕ್ಕಂಥ ನೀರನ್ನು ಯಾವುದೇ ರೀತಿ ಕಡಿಮೆ ಮಾಡಬೇಡ್ರಿ, ಇದರಿಂದ ನಮ್ಮ ಜೀವನ ನಡೆದಿದೆ ಅಂತೇಳಿ ಜನರು ಮೆಚ್ಚುಗೆ ವ್ಯಕ್ತಪಡಿಸ್ತಾ ಇದ್ದಾರೆ. ಮತ್ತು ಎಲ್ಲ ರಿಪೋರ್ಟ್ಸ್ ಇಲ್ಲಿದೆ. ಆ ವಾಟ್ರ್ ಏನು ನಾವು ಟ್ರೀಟ್ಮೆಂಟ್ ಮಾಡ್ತಾ ಇದ್ವಿ ಸರಿಯಾಗಿದೆ, ಉತ್ತಮವಾಗಿದೆ, ಇದರಿಂದ ಯಾವುದೇ ತೊಂದರೆ ಇಲ್ಲ, ಉತ್ತಮವಾದ ಕ್ರಾಪು ಮತ್ತು ಮೇನುಗಳಿಗೆ ಎಲ್ಲದಕ್ಕೂ ಅನುಕೂಲ ಇದೆ ಅಂತೇಳಿ ಕ್ಲಿಯರಾಗಿ ರಿಪೋರ್ಟ್ಸ್ ಇದೆ. ರಿಪೋರ್ಟ್ಸ್ ಬೇಕಾದ್ರೆ ತಮ್ಮ ಮುನಿರತ್ನ. ಮಾನ್ಯ ಸಭಾಧ್ಯಕ್ಷರೇ, ಚುಕ್ಕೆ ಗುರುತಿನ ಪ್ರಶ್ನೆ 1 ಮಾನ್ಯ ಉಪಮುಖ್ಯಮಂತ್ರಿಗಳಲ್ಲಿ ಉತ್ತರ ಬಯಸ್ತೇನೆ. ಅಧ್ಯಕ್ಷರೇ, ಉತ್ತರವನ್ನು ಒದಗಿಸ್ತಿದ್ದೇನೆ. ಸಭಾಧ್ಯಕ್ಷರೇ ಉತ್ತರ ಕೊಟ್ಟಿದ್ದಾರೆ. ತುರ್ವ್ಯಾಲ್. ಉತ್ತರ ಕೊಡೋದಕ್ಕೆ ಮುಂಚೆ ಒಂದು ವಿಷಯನ ತಮ್ಮ ಗಮನಕ್ಕೆ ತರಬೇಕು. ಉಪಮುಖ್ಯಮಂತ್ರಿಗಳ ಬಗ್ಗೆ ನಾನು ಅವರ ಸಾಧನೆ, ಅವರು ಕೆಲವು ಕಾರ್ಯಕ್ರಮಗಳನ್ನು ಹಾಕ್ಕೊಂಡಿರೋದ್ರ ಬಗ್ಗೆ ಫಸ್ಟು ತಮ್ಮ ಗಮನಕ್ಕೆ ತರ್ತೀನಿ. ಪ್ರಧಾನಮಂತ್ರಿಗಳು ಬೆಂಗಳೂರು ನಗರಕ್ಕೆ ಬಂದಾಗ ಸುಮಾರು 1.5 ಲಕ್ಷ ಕೋಟಿಗೆ ಅನುದಾನಕ್ಕೆ ಬೇಡಿಕೆ ಇಡ್ತಾರೆ. ಅನುದಾನ